ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮಸಾಲಾ ಸಫಾರಿ ಯೂಟ್ಯೂಬ್ ಚಾನಲ್. ಗಣೇಶ ಹಬ್ಬ ಬಂತು ಅಂದರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಗಣೇಶನಿಗೆ ಪ್ರಿಯವಾದ ನೈವೇದ್ಯಗಳನ್ನು ಮಾಡೇ ಮಾಡ್ತೇವೆ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾದ ಕಡುಬು ನೈವೇದ್ಯವನ್ನು ಯಾವ ರೀತಿಯಾಗಿ ಮಾಡೋದಂತ ಹೇಳ್ಕೊಡ್ತಿದ್ದೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾಳೆ ಬೆಳಿಗ್ಗೆ ನಾವು ನೈವೇದ್ಯಕ್ಕೆ ಕಡುಬು ಮಾಡ್ತೇವೆ ಅಂದರೆ ಇವತ್ತು ಬೆಳಿಗ್ಗೆನೆ ಉದ್ದು ಹಾಗೆ ಅಕ್ಕಿಯನ್ನು ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 3/4 ಗ್ಲಾಸ್ ಆಗುವಷ್ಟು ಉದ್ದನ್ನು ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಅಳತೆ ಕರೆಕ್ಟಾಗಿರಲಿ. 3/4 ಗ್ಲಾಸ್ ಉದ್ದು ಹಾಗೆ 3/4 ಗ್ಲಾಸ್ ಉದ್ದಿಗೆ 1.5 ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿಯನ್ನು ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಗ್ಲಾಸಲ್ಲಿ 1.5 ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿ ಇದನ್ನು ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ಬೆಳಿಗ್ಗೆನೇ ನೆನೆಸಿ ಇಟ್ಕೊಂಡ್ರೆ ಸಂಜೆ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ನೋಡಿ, ಸಂಜೆ 6 ಗಂಟೆ ಹೊತ್ತು ಆಗಿದೆ. ಅಕ್ಕಿ ಮತ್ತು ಉದ್ದು ಚೆನ್ನಾಗಿ ನೆಂದಿದೆ. ಇದನ್ನು 2-3 ಸರ್ತಿ ಚೆನ್ನಾಗಿ ತೊಳ್ಕೊಳ್ಳೋಣ. ನೋಡಿ, ತೊಳೆದಿದ್ದಾಗಿದೆ. ಇವಾಗ ರುಬ್ಬಬೇಕು. ಮೊದಲಿಗೆ ಉದ್ದನ್ನು ರುಬ್ಕೊಳ್ಳೋಣ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಬೇಕು. ಒಮ್ಮೆಲೆ ತುಂಬ ನೀರನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಇಷ್ಟು ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ಆವಾಗ ಕಡುಬು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ. ಹಾಗೆ ಉದ್ದು ಮತ್ತು ಅಕ್ಕಿಯನ್ನು ಒಟ್ಟೊಟ್ಟಿಗೆ ರುಬ್ಬಲಿಕ್ಕೆ ಹೋಗಬೇಡಿ, ಸಪ್ರೇಟಾಗಿಯೇ ರುಬ್ಕೊಳ್ಬೇಕು. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಅದೇ ಮಿಕ್ಸಿ ಜಾರ್ಗೆ ಅಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ. ಅಕ್ಕಿಯನ್ನು ಕೂಡ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಉದ್ದು ರುಬ್ಕೊಂಡು ಹಾಕಿದ್ವಲ್ಲ ಅದೇ ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದೇ ರೀತಿಯಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ. ಒಂದು 5-10 ನಿಮಿಷಗಳ ಕಾಲ ಚೆನ್ನಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಇಡಬೇಕು. ರಾತ್ರಿ ಬೆಳಿಗ್ಗೆ ಬಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬೆಳಿಗ್ಗೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಂದ. ಇವಾಗ ಒಂದು ಸೌಟಲ್ಲಿ ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವು ಇದೇ ರೀತಿಯಾಗಿ ಅಳತೆಯಲ್ಲಿ ಮಾಡಿಕೊಳ್ಳಿ, ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ನಿಮಗೆ ಕಡುಬು ಮಾಡಲಿಕ್ಕೆ ಯಾವ ರೀತಿಯಾಗಿ ಕೊಟ್ಟೆಯನ್ನು ಮಾಡೋದಂತ ಹೇಳ್ಕೊಡ್ತೇನೆ. ನಾನಿಲ್ಲಿ ಕೊಟ್ಟೆ ಮಾಡಲಿಕ್ಕೆ 4 ಹಲಸಿನ ಮರದ ಎಲೆಯನ್ನು ತಗೊಂಡಿದ್ದೇನೆ. ನೋಡಿ, 4 ಎಲೆ ತಗೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಚಿಕ್ಕ ಕಡ್ಡಿಯನ್ನು ಹಾಕಬೇಕು. ನೋಡಿ, ಈ ಭಾಗದಲ್ಲಿ ಯಾವ ಥರದ ಕಡ್ಡಿ ಆದರೂ ತೊಂದರೆ ಇಲ್ಲ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಾಗಿ ತಗೊಂಡು ಹಾಕಿ. ಅಂದರೆ ನಮ್ಮ ಊರ ಕಡೆ ಎಲ್ಲ ಕೊಟ್ಟೆ ಮಾಡಲಿಕ್ಕೆ ಅಂತಾನೆ ಸಪ್ರೇಟಾಗಿ ಕಡ್ಡಿ ಸಿಗ್ತವೆ. ಅದಕ್ಕೆ ನೋಡಿ, ಕೊಟ್ಟೆ ಆಕಾರಕ್ಕೆ ತಂದು ಅದಕ್ಕೆ ಕಡ್ಡಿಯನ್ನು ಹಾಕ್ತಾ ಬರಬೇಕಾಗತ್ತೆ. ನೀವು ಎಲೆ ತಗೊಳ್ಳುವಾಗ ಮೊದಲಿಗೆ ಅದನ್ನು ತೊಳ್ಕೊಂಡಿಡಬೇಕು. ನೋಡಿ, ಎಲ್ಲ ಸೈಡ್ನಲ್ಲೂ ಕಡ್ಡಿಯನ್ನು ಹಾಕ್ಕೊಳ್ತಾ ಬರಬೇಕು. ಇವಾಗ ಕೊಟ್ಟೆ ರೆಡಿಯಾಗಿದೆ ನೋಡಿ.
ನಾನಿಲ್ಲಿ ರಾತ್ರಿನೇ ಕೊಟ್ಟೆ ಕಡುಬು ಮಾಡಲಿಕ್ಕೆ ಕೊಟ್ಟೆಯನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ನಮಗೆ ಬೆಳಿಗ್ಗೆ ಎದ್ದು ಕೊಟ್ಟೆ ಮಾಡ್ತಾ ಕೂತ್ರೆ ನೈವೇದ್ಯಕ್ಕೆ ಲೇಟ್ ಆಗುತ್ತೆ ಅಲ್ವಾ. ಅದಕ್ಕಾಗಿ ಕೊಟ್ಟೆ ಮಾಡಿಕೊಂಡು ಒಂದು ಎಲೆಯ ತೊಟ್ಟನ್ನು ಬಿಟ್ಟು ಉಳಿದೆಲ್ಲ ಎಲೆಯ ತೊಟ್ಟನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದೇ ರೀತಿಯಾಗಿ ಕಟ್ ಮಾಡಿಕೊಂಡು ಇವಾಗ ಕೊಟ್ಟೆ ಒಳಗೆ ಸ್ವಲ್ಪ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸೋರ್ಕೊಳ್ಬೇಕಾಗತ್ತೆ. ಯಾಕಂದರೆ ತೆಂಗಿನ ಎಣ್ಣೆಯನ್ನು ಹಚ್ಕೊಂಡ್ರೆ ಕಡುಬು ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕಾಗಿ ಇವಾಗ ಇದಕ್ಕೆ ನಿಧಾನವಾಗಿ ಒಂದೊಂದೇ ಕೊಟ್ಟೆಯನ್ನು ತಗೊಂಡು ಬಂದವನ್ನು ಹಾಕ್ಕೊಳ್ಬೇಕು. ನೀವು ಬಂದ ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ. ನೀರು ಮಾಡಿದರೆ ಅದು ಕೊಟ್ಟೆಯಿಂದ ಹೊರಗೆ ಹೋಗುತ್ತೆ. ದಪ್ಪ ದಪ್ಪನೇ ಇರಲಿ. ನೋಡಿ, ಈ ರೀತಿಯಾಗಿ ತುಂಬಿಸ್ಕೊಳ್ಬೇಕು. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಗ್ಯಾಸ್ ಮೇಲೆ ಇಟ್ಟು ಕಡುಬುವನ್ನು ಇಟ್ಕೊಳ್ಬೇಕು. ಎಲ್ಲ ಕಡುಬುವನ್ನು ನೋಡಿ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಕ್ಲೋಸ್ ಮಾಡಿ ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ 15 ನಿಮಿಷ ಆಗಿದೆ. ನೋಡಿ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 15 ನಿಮಿಷಕ್ಕಿಂತ ಜಾಸ್ತಿ ಇಡಬೇಡಿ. ಯಾಕಂದರೆ ಜಾಸ್ತಿ ಬೇಯಿಸಿದರೆ ಕಡುಬು ಒಡೆದು ಹೋಗುತ್ತೆ. ಅದಕ್ಕಾಗಿ 15 ನಿಮಿಷ ಸಾಕಾಗುತ್ತೆ. ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗಣೇಶನ ಹಬ್ಬದ ದಿನ ಗಣೇಶನಿಗೆ ನೈವೇದ್ಯವನ್ನು ಇಟ್ಕೊಳ್ಳೋದಕ್ಕೆ ಬೆಸ್ಟ್ ನೈವೇದ್ಯ ರೆಸಿಪಿ ಇದು. ಯಾಕಂದರೆ ಕಡುಬು ರೆಸಿಪಿ ಗಣೇಶನಿಗೆ ತುಂಬ ಪ್ರಿಯ. ಹಾಗೆ ಮಾಡೋದಕ್ಕೂ ಕೂಡ ತುಂಬ ಈಸಿ. ನೀವು ನೈವೇದ್ಯಕ್ಕೆ ಅಂತ ಮಾತ್ರವಲ್ಲ, ಬೇರೆ ಟೈಮಲ್ಲಿ ಬೆಳಗಿನ ತಿಂಡಿಗೂ ಕೂಡ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ.